ನಮಸ್ಕಾರ. ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಪ್ರೀ ಮೆಟ್ರಿಕ್ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇದು SSP ಪೇಜ್ ಈ ಥರ ಓಪನ್ ಆಗುತ್ತೆ. ಕ್ರಿಯೇಟ್ ID ಮಾಡಿದಾಗ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಥರ ಓಪನ್ ಮಾಡಿದಾಗ ರಿಜಿಸ್ಟ್ರೇಷನ್ ಇರಲಿಲ್ಲ ಅಂದರೆ ಮೊದಲಿಗೆ ಈಗ ರಿಜಿಸ್ಟ್ರೇಷನ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೇನೆ ನೋಡಿ. ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್, ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತಿರುತ್ತೆ. ಆಧಾರ್ ಸಂಖ್ಯೆ ಹಾಕಬೇಕು. ಎಂಟರ್ ಸ್ಟೂಡೆಂಟ್ ಆಧಾರ್ ನೇಮ್ ಅಂದರೆ ಹೆಸರು ಯಾವ ಥರ ಆಧಾರ್ ಕಾರ್ಡ್ನಲ್ಲಿ ಆ ಥರ ಹಾಕಿರಿ. ಅವರು ಮೇಲಾ ಫಿಮೇಲ್ ಅಂತ ಹಾಕಬೇಕು. ಆಮೇಲೆ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಐ ಇಯರ್ ಬೈ ಗಿವ್ ಮೈ ಕನ್ಸೆಂಟ್ ಟು ದಿ ಆಧಾರ್ ಅಂತ ಎಲ್ಲ ಓದ್ಕೋಬೇಕು. ಓದ್ಕೊಂಡು ಮುಂದುವರಿಸಿ ಅಂತ ಕೊಡಿ. ಮುಂದುವರಿಸಿ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಯ್ತು. ಇದು ಏನಿದೆ ಅಂದರೆ ಹೆತ್ತವರ ಮಾಹಿತಿ, ಪೇರೆಂಟ್ಸ್ ಡೀಟೇಲ್ಸ್. ಇವರೇನು ರೇಷನ್ ಕಾರ್ಡ್ನಲ್ಲಿ ಕುಟುಂಬ ಐಡಿಯಲ್ಲಿ ಯಾವ ಥರ ಅಪ್ಡೇಟ್ ಆಗಿರುತ್ತೋ ಆ ಥರನೇ ನೋಡಿ. ಮೊದಲೇನವ್ರು ಫಾದರು, ಆಮೇಲೆ ಇವ್ರ ಹೆಸರು ಮದರು, ನೆಕ್ಸ್ಟು ಇವ್ರ ಸೆಲ್ಫು ಬ್ರದರು ಸೆಲ್ಫು, ಇವು ಮೂರು ಕರೆಕ್ಟ್ ಹಾಕಿದ ಮೇಲೆ ಮುಂದುವರಿಸಿ ಅಂತ ಕೊಟ್ಟ ಮೇಲೆ ಈ ಥರ ಓಪನ್ ಆಯ್ತು. ಇಮೇಲ್ ID ಏನು ಕಂಪಲ್ಸರಿ ಏನಿಲ್ಲ, ಇದ್ದರೆ ಮಾತ್ರ ಹಾಕಬೇಕು, ಆಪ್ಷನಲ್ಲು. ಮೊಬೈಲ್ ನಂಬರ್ ರೆಡ್ ಮಾರ್ಕಲ್ಲಿ ಇದೆ, ಕಂಪಲ್ಸರಿ ಹಾಕಬೇಕು. ಸಲ್ಲಿಸಿ ಅಂತ ಕೊಡಿ. ಸಲ್ಲಿಸಿ ಅಂತ ಕೊಟ್ಟ ಮೇಲೆ ನೋಡಿ ಈ ಥರ ಎಂಟರ್ OTP ರಿಸೀವ್ಡ್, ಸ್ವೀಕರಿಸಿದ OTPಯನ್ನು ನಮೂದಿಸಿ ಅಂತ ಬರುತ್ತೆ. OTPಯನ್ನು ಹಾಕಬೇಕು. OTPನ ಹಾಕಿದ ಮೇಲೆ ಕರೆಕ್ಟ್ OTP 4 ಡಿಜಿಟ್ OTP ಬರುತ್ತೆ, 4 ಡಿಜಿಟ್. ಸಲ್ಲಿಸಿ ಅಂತ ಕೊಟ್ಟ ಮೇಲೆ ನೀವು ಪಾಸ್ವರ್ಡ್ ಇಡಬೇಕು, ಹೊಸ ಪಾಸ್ವರ್ಡ್ ಹಾಕಿದ ಮೇಲೆ ಎರಡು ಕನ್ಫರ್ಮ್ ಪಾಸ್ವರ್ಡು, ನ್ಯೂ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡ್, ಎರಡು ಪಾಸ್ವರ್ಡ್ ಸೇಮ್ ಆಗಿರಬೇಕು. ಒಂದು ಕ್ಯಾಪಿಟಲ್ ಅಕ್ಷರದಲ್ಲಿರಬೇಕು, ಡಿಜಿಟ್ಸ್ ಇರಬೇಕು, ಮತ್ತು ಒಂದು ಸ್ಪೆಷಲ್ ಅಂದರೆ ಯಾಸು, ಎಟ್ಟು, ಸ್ಟಾರು ಈ ಥರ ಎಲ್ಲ ಬರ್ತಾವಲ್ಲ, ಪರ್ಸೆಂಟೇಜು, ಈ ಥರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇಟ್ಟು ಕೊಟ್ಟ ಮೇಲೆ ಸಲ್ಲಿಸಿ ಅಂತ ಕೊಟ್ಟ ಮೇಲೆ ಈ ಥರ ನಿಮ್ಮ ಸಂಖ್ಯೆಯು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಜೋಡಣೆ ಮಾಡಲಾಗಿದೆ, ಆಧಾರ್ ಸಂಖ್ಯೆಯು ಜೋಡಣೆ ಮಾಡಲಾಗಿದೆ, ಧನ್ಯವಾದಗಳು ಅಂತ ಬರುತ್ತೆ. ಮತ್ತು ಇದು SSP ID ಏನಿದೆ ಇದು ಏನಾಗುತ್ತೆ, ನೀವು ರಿಜಿಸ್ಟ್ರ್ ಯಾವ ಮೊಬೈಲ್ ನಂಬರ್ ಮಾಡ್ತೀವೋ ಈಗ ಹಾಕೋ ಟೈಮಲ್ಲಿ ಆ ಮೊಬೈಲ್ ನಂಬರಿಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಹೋಗುತ್ತೆ ನೋಡಿ. ಮತ್ತೆ ಮೇನ್ ಪೇಜ್ಗೆ ಬರಬೇಕು. ಮೇನ್ ಪೇಜ್ಗೆ ಬಂದ ಮೇಲೆ ನೋಡಿ ಆಲ್ರೆಡಿ ಅಕೌಂಟ್ ಇರೋ ಆಪ್ಷನ್ ಮೇಲೆ ಕೇಳ್ಬೇಕು. ಫಸ್ಟ್ನೇದು ನೋಡಿ, ಕ್ಲಿಕ್ ಹಿಯರ್ ಟು ಲಾಗಿನ್ SSP ಅಕೌಂಟ್ ಟು ಅಪ್ಲೈ ಪ್ರೀ ಮೆಟ್ರಿಕ್, ಆಲ್ರೆಡಿ ಕ್ರಿಯೇಟ್ ಆಗಿರೋ ಅಕೌಂಟು ಅಂತ ಬರುತ್ತೆ ನೋಡಿ. ಯೂಸರ್ ID ಆಲ್ರೆಡಿ ನಾ ಹೇಳಿದಾಗೆ ಮೊಬೈಲ್ ನಂಬರಿಗೆ ಬಂದಿರುತ್ತೆ. ಮೊಬೈಲ್ ನಂಬರಿಗೆ ಬಂದ ಮೇಲೆ ಪಾಸ್ವರ್ಡ್ ಏನಿದೆ ನಾವೇನು ಈಗಲೇ ಇಟ್ಟಿದ್ದೀವಿ ಆ ಪಾಸ್ವರ್ಡು, ಕ್ಯಾಪ್ಚಾ ಎಂಟ್ರ್ ಮಾಡಬೇಕು. ಕ್ಯಾಪ್ಚಾ ಎಂಟ್ರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಮಾಡಬೇಕು. ಸ್ಟೂಡೆಂಟ್ ಲಾಗಿನ್ ಅಂತ ಕೊಡಬೇಕು. ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟ ಮೇಲೆ ಲಾಗಿನ್ ಆಗುತ್ತೆ. ಈ ಥರ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಆಪ್ಷನ್ ನೋಡೋಣ ನೋಡಿ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 3 ಸ್ಟೆಪ್ ಬರುತ್ತೆ. ಮತ್ತೊಮ್ಮೆ ಸ್ಟೆಪ್ 1, ಸ್ಟೆಪ್ 3, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ನೋಡಿ. ಸ್ಟೂಡೆಂಟ್ ವೈಯಕ್ತಿಕ ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಇಲ್ಲಿ KYC ಕೇಳುತ್ತೆ. ಯುವರ್ ಆಧಾರ್ KYC ನೀಡ್ಸ್ ಟು ಬಿ ಡನ್ ಕ್ಯಾಪ್ಚರ್ ಫೋಟೋಗ್ರಾಫ್ ಅಂದರೆ ಫೋಟೋಗ್ರಾಫ್ ಸಲುವಾಗಿ ಆಧಾರ್ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಅಂತ ಕೊಡಬೇಕು. OTP ಬಂದು 6 ಡಿಜಿಟ್ OTP ಬರುತ್ತೆ ಆಧಾರ್ ಕಾರ್ಡ್ಗೆ. OTP ಬಂದ ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಫೋಟೋ ಕ್ಯಾಪ್ಚರ್ ಆಗುತ್ತೆ. ಫೋಟೋ ಕ್ಯಾಪ್ಚರ್ ಆದ ಮೇಲೆ ನೆಕ್ಸ್ಟ್ ಫಸ್ಟ್ KYC ಮಾಡಲೇಬೇಕು. ಮೊದಲನೇದು KYC ಮಾಡಿದ ಮೇಲೆ ಮುಂದೆಲ್ಲ ಪ್ರೊಸೀಜರ್ ಇರುತ್ತೆ. ಅಲ್ಲಿವರೆಗೂ ಯಾವುದು ಪ್ರೊಸೀಜರ್ ಇಲ್ಲ ನೋಡಿ. ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈಗ ನೋಡಿ ಫೋಟೋಗ್ರಾಫ್ ಬಂದು ಡಿಸ್ಪ್ಲೇ ಫೋಟೋ ಕರೆಕ್ಟ್ ಆಪ್ಷನ್ ಮೇಲೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಕೊಡಿ. ಆವಾಗ ಸೇವ್ ಆಗುತ್ತೆ. ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಅಂತ ಕೊಡಬೇಕು. ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಕನ್ಸೆಂಟ್ ಮೇಲೆ ಕ್ಲಿಕ್ ಓಕೆ ಅಂತ ಕೊಟ್ಟು ಸ್ಟೆಪ್ 1 ಅಂದರೆ ಸ್ಟಡೀಸ್, ಕ್ಯಾಸ್ಟ್, ಪರ್ಸನಲ್ ಡೀಟೇಲ್ಸ್, ವ್ಯಾಸಂಗ, ಜಾತಿ ಮತ್ತು ವೈಯಕ್ತಿಕ ವಿವರಗಳನ್ನು ಇದರಾಗ ತುಂಬಬೇಕು. ಫಸ್ಟ್ನೇದರಲ್ಲಿ ಸ್ಟೆಪ್ 1 ತುಂಬಿದ ಮೇಲೆ ನೆಕ್ಸ್ಟ್ ಏನಿದೆ ನೋಡಿ. ಸ್ಟೆಪ್ 1 ಅಂತ 1 ಮೇಲೆ ಕ್ಲಿಕ್ ಮಾಡಿದ್ದೀವಿ ನೋಡಿ. ಇಲ್ಲೇನಿದೆ ಫಸ್ಟ್ SATS ID ಶಾರ್ಟ್
ಐ ಡಿ ಅಂತ ಏನಂತೀವಿ, ಶಾರ್ಟ್ಸ್ ಐ ಡಿ ಅಂತ ಏನಂತೀವಿ, ಇದು ಸ್ಕೂಲಲ್ಲಿ ಕೊಟ್ಟಿರ್ತಾರೆ, ಹೆಡ್ ಮಾಸ್ಟರ್ ಅವರು ಕೊಟ್ಟಿರ್ತಾರೆ. ಅದನ್ನು ಶಾರ್ಟ್ಸ್ ಐ ಡಿ ಅಂತ ಕ್ಲಿಕ್ ಮಾಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿ SATS ನಂಬರ್ ಅಂತ ಏನಂತೀರೋ ಶಾರ್ಟ್ಸ್ ಐ ಡಿ ಕ್ಲಿಕ್ ಮಾಡಿ ಗೆಟ್ ಡಾಟಾ ಅಂತ ಕೊಡಬೇಕು. ಗೆಟ್ ಡಾಟಾ ಅಂತ ಕೊಟ್ಟ ಮೇಲೆ ಲೋಡಿಂಗ್ ಆಗುತ್ತೆ ಪೇಜ್. ನೋಡಿ, ಕೆಲವೊಂದು ಆಪ್ಷನ್ ನಿಮ್ಗೆ ಗೊತ್ತಾಗಲಿಲ್ಲ, ಬ್ಲರ್ ಮಾಡಬೇಕಾಗುತ್ತೆ. ನೋಡಿ, ಓಕೆ ಕೊಡಿ. ದ ಫಾಲೋವಿಂಗ್ ಡೀಟೇಲ್ಸ್ ಆ್ಯಂಡ್ ಸಬ್ಮಿಟೆಡ್ ಬೈ ಯು ಈಸ್ ಇನ್ ಆಧಾರ್ ನೇಮು SSP ಮತ್ತು ಇದರಲ್ಲಿ ಆಧಾರಲ್ಲಿ ಸೇಮ್ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ, ಓಕೆ ಕೊಡಿ. ನೋಡಿ, ಕೊಟ್ಟ ಮೇಲೆ ಫುಲ್ ಡೀಟೇಲ್ಸ್ ತೊಗೊಂಬಿಟ್ಟಿರುತ್ತೆ. ಇದು ಕರೆಕ್ಟ್ ಆಗಿದೆಯಾ ಇಲ್ಲೋ ಅಂತ ನೋಡಬೇಕು. ಸರಿಯಾಗಿದ್ದರೆ ಮಾತ್ರ ಓಕೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ಸೇವ್ ಡಾಟಾ ಅಂತ ಕೊಡ್ಬೋದು. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರಬೇಕು. ನೋಡಿ, ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದ ಮೇಲೆ ನೆಕ್ಸ್ಟ್ ಕೆಳಗಡೆ ಏನು ಆಪ್ಷನ್ ಇದೆ ನೋಡೋಣ. ಬಹಳ ಲೋಡಿಂಗ್ ತೊಗೊಳುತ್ತೆ, ಭಾಳ ಸರ್ವರ್ ಬ್ಯುಸಿ ಇರೋದರಿಂದ SSP ಪೋರ್ಟಲ್ದು ಸರ್ವರ್ ಬ್ಯುಸಿ ಇದೆ. ಲೋಡಿಂಗ್ ತೊಗೊಂಡ್ಮೇಲೆ ಸಿಂಪಲ್ ಆಗಿದೆ SSP. ನೋಡಿ, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಕೊಡಬೇಕು. ಓಕೆ ಅಂತ ಕೊಡಿ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತೀವಿ SSP ಅಂದರೆ. ನೆಕ್ಸ್ಟ್, ಡು ಯು ಪೇರೆಂಟ್ ಎಂಗೇಜ್ ಇನ್ ಅನ್ಕ್ಲೀನ್ ಅಂದರೆ ಪೋಷಕರು ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿ ಇರೋರೆ ಅಂತ. ಇಲ್ಲ, ಇವರು ಏನು ಈ ಥರ ಈಗೇನು ಕಾರ್ಪೊರೇಷನ್ನಲ್ಲಿ ಯಾವ ಥರ ಕೆಲಸ ಮಾಡ್ತಿರ್ತಾರೋ ಆ ಥರ ಏನಿಲ್ಲ ಇವ್ರದ್ದು. ನೋ ಅಂತ ಕೊಡಬೇಕು. ನೋ ಅಂತ ಕೊಟ್ಟು ಸೇವ್ ಅಂತ ಕೊಡಬೇಕು. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕೊಟ್ಟ ಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರಬೇಕು. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್. ಪೋಷಕರು ಅನೈರ್ಮಲ್ಯ ಅಂದರೆ ಇದು ಏನೋ ನನ್ನ ಅನಿಸಿದ ಮಟ್ಟಿಗೆ ಕಾರ್ಪೊರೇಷನ್ನಲ್ಲಿ ಕಸ ಹೊಡೆಯೋರು ಅಂತ ಏನಂತೀವಿ ಆ ಥರ ಇರ್ಬೋದು. ಇಲ್ಲ ಅಂತ ಕೊಡಬೇಕು. ಇದು ಆಲ್ಮೋಸ್ಟ್ ಆಲ್ ಇಲ್ಲ ಅಂತ ಕೊಟ್ಟರೆ ಓಕೆ. ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟ ಮೇಲೆ ನೋಡಿ, ಸರ್ವರ್ ಬ್ಯುಸಿ ಇರೋದ್ರಿಂದ ಭಾಳ ಸ್ಲೋ ಆಗಿ ತೊಗೊತಿದೆ. ನೋಡಿ, ಡಾಟಾ ಸೇವ್ಡ್ ಪೇರೆಂಟ್ಸ್ ಆಕ್ಯುಪೇಷನ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್, ಡು ಯು ಹ್ಯಾವ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ಸ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದೆಯಾ? ಹೌದು ಅಂತ ಕೊಡಿ. ಇವ್ರ ಹತ್ರ ಇದೆ, ಹೌದು ಅಂತ ಕೊಡ್ತಾಯಿದೆ. ಇಲ್ಲ ಅಂದರೆ ಇಲ್ಲ ಅಂತ ಕೊಡ್ಬೋದು. ನೋಡಿ, ಹೌದು ಅಂತ ಕೊಟ್ಟ ಮೇಲೆ ರಿಲಿಜಿಯನ್ ಯಾವುದು? ಹಿಂದೂ. ಇವರು ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡಿ, ಕ್ಯಾಸ್ಟು ಇನ್ಕಮ್ಮು ಕೆಲವೊಂದು 2Aಗೆ ಒಂದೇ ಬರುತ್ತೆ, ಅದೇ ಸೇಮೇ ಎಂಟ್ರ್ ಮಾಡಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್. SC STಗೆ ಕ್ಯಾಟಗರಿ 1ಗೆ ಕೆಲವೊಂದು ಇದಕ್ಕೆ 2 ಬರುತ್ತೆ, 2 ಬರ್ತವೆ ಕ್ಯಾಸ್ಟ್ ಇನ್ಕಮ್ಮು. ಅದು ಕ್ಯಾಸ್ಟ್ ಇದ್ದಲ್ಲಿ ಕ್ಯಾಸ್ಟ್, ಇನ್ಕಮ್ ಇದ್ದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ನ ಎಂಟ್ರ್ ಮಾಡಿ ಚೆಕ್ ಅಂತ ಕೊಡಬೇಕು. ಚೆಕ್ ಅಂತ ಕೊಟ್ಟ ಮೇಲೆ ಫುಲ್ ಅವ್ರ ನೇಮು, ಅವ್ರು ಯಾವ ಜಾತಿಗೆ ಸೇರಿದ್ದಾರೆ, ಅವ್ರ ಇನ್ಕಮ್ ಎಷ್ಟಿದೆ ಎಲ್ಲ ಡಿಟೇಲ್ ಆಗಿ ತೊಗೊಂಡ್ಬಿಡ್ತಾರೆ. ಬಹಳ ಸಿಂಪಲ್ ಅಂದರೆ ಸಿಂಪಲ್. ನೋಡಿ, ಚೆಕ್ ಅಂತ ಕೊಡ್ತಿದ್ದೀವಿ. ಚೆಕ್ ಅಂತ ಕೊಟ್ಟ ಮೇಲೆ ಡೀಟೇಲ್ಸು ತಗೋಬೇಕು. ನೋಡಿ, ಚೆಕ್ ಅಂತ ಕೊಟ್ಟ ಮೇಲೆ ನೋಡಿ ಹೆಸರು ಬಂತು, ಕ್ಯಾಟಗರಿ ಯಾವುದು, ಅವ್ರದ್ದು ಕ್ಯಾಸ್ಟ್ ಎಷ್ಟಿದೆ, ಇನ್ಕಮ್ ಎಷ್ಟಿದೆ, ಅವ್ರ ಹೆಸರು ಏನು, ಎಲ್ಲ ಡಿಸ್ಪ್ಲೇಡ್ ಕರೆಕ್ಟ್ ಆಗಿದೆಯಾ ಎಲ್ಲ ಅಂತ ಕೇಳ್ತೆ. ಡಿಸ್ಪ್ಲೇಡ್ ಅಂದರೆ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿದೆ. ಹೌದು, ಕರೆಕ್ಟಾಗಿದೆ, ಅದಕ್ಕೆ ಹೌದು ಅಂತ ಕೊಡ್ತಿದ್ವಿ. ಎಸ್ ಅಂತ ಕೊಡ್ತಾಯಿದ್ವಿ. ಎಸ್ ಅಂತ ಕೊಟ್ಟ ಮೇಲೆ ಏನು ಆಪ್ಷನ್ ಬರುತ್ತೆ ನೋಡೋಣ. ಸಿಂಪಲ್ಲಾಗಿ ಓಪನ್ ಮಾಡ್ತಾಯಿದ್ವಿ. ಲೋಡಿಂಗ್ ಭಾಳ ತೊಗೊಳುತ್ತೆ ಇದು. ನೆಕ್ಸ್ಟ್, ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಬಂದ ಮೇಲೆ ದ ಫಾಲೋವಿಂಗ್ ಓಕೆ, ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟಿದ್ವಿ. ಕೊಟ್ಟ ಮೇಲೆ ಡಾಟಾ ಸೇವ್ಡ್
ಸಕ್ಸಸ್ಫುಲಿ ಅಂತ ಬರುತ್ತೆ. ಬಂದ ಮೇಲೆ ನೋಡಿ ಬಂತು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸೇವ್ಡ್, ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ನೆಕ್ಸ್ಟ್ ಏನಿದೆ, ಡಿಸಬಿಲಿಟಿ ಅಂದರೆ ವಿಕಲಚೇತನರಿದ್ದರೆ ಮಾತ್ರ ಎಸ್ ಅಂತ ಕೊಡಬೇಕು, ಇಲ್ಲ ನೋ ಅಂತ ಕೊಡಬೇಕು. ಅಂದರೆ ಹ್ಯಾಂಡಿಕ್ಯಾಪ್ಟ್ ಅಂತೀವಲ್ಲ, ವಿಕಲಚೇತನರು, ಡಿಸಬಿಲಿಟಿ ಡೀಟೇಲ್ಸ್ ಇದ್ದರೆ ಮಾತ್ರ ಕೊಡಬೇಕು. ಹೌದು, ಸೇವ್ ಆ್ಯಂಡ್ ಪ್ರೊಸೀಡ್ ಒಂದೇ ಆಪ್ಷನ್, ಸಿಂಪಲ್ ಆಗಿದೆ. ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಆಪ್ಷನ್ ಇದೆ ನೋಡೋಣ. ಪರ್ಸನಲ್ ಡೀಟೇಲ್ಸ್ ಕೂಡ ಎಲ್ಲ ಆಗಿದೆ, ವೈಯಕ್ತಿಕ ವಿವರಗಳು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ ಮೇಲೆ ಡಾಟಾ ಡಿಸಬಿಲಿಟಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಆಪ್ಷನ್ ಇದೆ ನೋಡೋಣ. ನೋಡಿ, SSP ಸ್ಕಾಲರ್ಶಿಪ್ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀವಿ ನೋಡಿ. ವೈಯಕ್ತಿಕ ಡೀಟೇಲ್ಸ್, ನೆಕ್ಸ್ಟ್ ವೈಯಕ್ತಿಕ ವಿವರಗಳು ನೋಡಿ. ಹೋಮ್ ಡಿಸ್ಟಿಕ್, ನಿಮ್ಮ ನಿವಾಸವಿರುವ ಜಿಲ್ಲೆ ಯಾವುದು ಹಾಕಬೇಕು. ನೆಕ್ಸ್ಟ್ ತಾಲೂಕು ಹಾಕಬೇಕು, ಯಾವ ತಾಲೂಕು ಅಂತ. ನಿಮ್ಮ ವಿಧಾನಸಭಾ ಕ್ಷೇತ್ರ MLA ಎಲೆಕ್ಷನ್ ನಡೆಯುವ ಕಾನ್ಸ್ಟಿಟ್ಯೂಯೆನ್ಸಿ, ಈ 3 ಫಿಲ್ ಮಾಡಬೇಕು ನೋಡಿ. ಡಿಸ್ಟಿಕ್ ಆಯ್ಕೆ ಆಯಿತು. ನಿಮ್ಮ ನಿವಾಸ ಇರುವ ತಾಲೂಕು, ನಿಮ್ಮ ತಾಲೂಕು ಯಾವುದಂತ ಹಾಕಬೇಕು. ತಾಲೂಕು ಹಾಕಿದ ಮೇಲೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಅಂದರೆ ಕಾನ್ಸ್ಟಿಟ್ಯೂಯೆನ್ಸಿ, MLA ಎಲೆಕ್ಷನ್ ಯಾವ್ದು ನಡೆಯುತ್ತೋ ಅದನ್ನು ಹಾಕಬೇಕು. ತಗೋಬೇಕು ಆಪ್ಷನ್ನು. ತೊಗೊಂಡ ಮೇಲೆ ನೆಕ್ಸ್ಟ್ ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಆದಮೇಲೆ ಪರ್ಮನೆಂಟ್ ಅಡ್ರೆಸ್, ನಿವಾಸದ ವಿಳಾಸ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೀವು ಕರ್ನಾಟಕ ರಾಜ್ಯದ ನಿವಾಸಿಯೇ ಎಸ್ ಅಂತ ಕೊಡಬೇಕು. ಮತ್ತು ಡಿಸ್ಪ್ಲೇಡ್ ಡೀಟೇಲ್ಸ್ ಆರ್ ಕರೆಕ್ಟ್, ಪ್ರದರ್ಶಿಸಿದ ಎಲ್ಲ ವಿವರಗಳು ಸರಿಯಾಗಿವೆಯೇ ಹೌದು ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಬೇಕು. ಬಹಳ ಸಿಂಪಲ್ ಆಗಿದೆ. ವೈಯಕ್ತಿಕ ವಿವರಗಳನ್ನು ಹಾಕಿದ ಮೇಲೆ ನೆಕ್ಸ್ಟ್ ಮುಗಿಯುತ್ತಾ ಇಲ್ಲ ಅಂತ ನೋಡೋಣ. ನೋಡಿ, ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟ ಮೇಲೆ ಡಾಟಾ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಬಹಳ ಸಿಂಪಲ್ ಆಗಿದೆ. SSP ಸ್ಕಾಲರ್ಶಿಪ್ ಸರ್ವರ್ ಇದ್ದರೆ ಬಹಳ ಸಿಂಪಲ್ಲು, ಇಲ್ಲಾಂದರೆ ಕಷ್ಟ ಹಾಕೋದು. ನೋಡಿ, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ನೋಡಿ, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ಆಯ್ತು, ಎಲ್ಲ ಡೀಟೇಲ್ಸ್ ಮುಗಿದೋಯ್ತು. ಈಗ ಎಲ್ಲ ಸೇವ್ ಆಗಿಬಿಡ್ತೀವಿ. ಫಸ್ಟ್ನೇ ಸ್ಟೆಪ್ 1 ಮುಗೀತು. ಈಗ ನೆಕ್ಸ್ಟ್ ಸ್ಟೆಪ್ 2 ಅಂದರೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೋಗ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಅಂತ ಇರುತ್ತೆ ಇಲ್ಲೇ ಮೇಲ್ಗಡೆ ನೋಡೋಣ. ಇಲ್ಲೇನು ಕೆಳಗಡೆ ಆಪ್ಷನ್ ಇಲ್ಲ. ಮತ್ತು ಮೇಲ್ಗಡೆ ಹೋಗೋಣ. ಮೇಲ್ಗಡೆಗೆ ಹೋಗಿ ನೆಕ್ಸ್ಟ್ ಅಂತ ಕೊಡ್ಬೋದು. ಇಲ್ಲೇ ಇದೆ ನೋಡಿ, ನೆಕ್ಸ್ಟ್ ಅಂತ ಕೊಡ್ಬೋದು, ಇಲ್ಲಾಂದರೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಲೂ ಕೂಡ ಹೋಗ್ಬೋದು. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟು ಸ್ಟೆಪ್ 2 ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿರಿ, ಹಾಸ್ಟೆಲ್ ಡೀಟೇಲ್ಸ್, ವಸತಿ ನಿಲಯ ವಿವರಗಳು ಅಷ್ಟೇ. ನೋಡಿ, ಸ್ಟೆಪ್ 2 ಮೇಲೆ ಕ್ಲಿಕ್ ಮಾಡಬೇಕು. ಮೊದಲನೇ ಹಂತ ಮುಗಿದಿದೆ, ಹಂತ 2 ಮೇಲೆ ಕ್ಲಿಕ್ ಮಾಡಬೇಕು. 2ನೇ ಹಂತದ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವಸತಿ ವಿಲಯ, ಆರ್ ಯು ಡೇ ಸ್ಕಾಲರ್, ಹೌದು ಇವ್ರದ್ದು ಹಾಸ್ಟೆಲ್ ಇಲ್ಲ, ಅದಕ್ಕೆ ಡೇ ಸ್ಕಾಲರ್ ಹೌದು ಅಂತ ಹಾಕಬೇಕು. ಹಾಸ್ಟೆಲ್ ಇದ್ದರೆ ಮಾತ್ರ ಇಲ್ಲ ಅಂತ ಹಾಕಬೇಕು. ನೋಡಿ,
ಇವರು ಹಾಸ್ಟೆಲ್ ಮಾಡಿಲ್ಲ ಇವರು, ಅದಕ್ಕೆ ನೀವು ಕನ್ಫ್ಯೂಷನ್ ಇರುತ್ತೆ. ಮತ್ತು ವಸತಿ ನಿಲಯಗಳು ಅಂದರೆ ನೀವು ಡೇಲ್ ಸ್ಕಾಲರ್ ವಿದ್ಯಾರ್ಥಿ ಅಂದರೆ ಇವರು ಯಾವುದೇ ಹಾಸ್ಟೆಲ್ ಮಾಡ್ಕೊಂಡಿಲ್ಲ, ಅದಕ್ಕೆ ಹೌದು ಅಂತ ಹಾಕ್ತಾಯಿದ್ದೀವಿ. ಸೇವ್ ಅಂತ ಕೊಡಬೇಕು. ಏನಾದರೂ ಹಾಸ್ಟೆಲ್ ಏನಾದರೂ ಇದ್ದರೆ ಹಾಸ್ಟೆಲ್ ಇದ್ದರೆ ಇವ್ರದ್ದು ನೋ ಅಂತ ಹಾಕಬೇಕು. ಅವರು ಡೇ ಸ್ಕಾಲರ್ ವಿದ್ಯಾರ್ಥಿ ಆಗೋದಿಲ್ಲ. ಗೊತ್ತಾಯ್ತಲ್ಲ, ಇದೊಂದು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಎಲ್ಲರಿಗೂ. ನೆಕ್ಸ್ಟ್ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟ ಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂದರೆ ಹಾಸ್ಟೆಲ್ ಡೀಟೇಲ್ಸ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೇವ್ ಆದಮೇಲೆ ನೋಡಿ ಡಾಟಾ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಸ್ಟೆಪ್ 3 ನೋಡಿ, ಮೊದಲಿಗೆ ಹೇಳಿದಾಗೆ ಸ್ಟೆಪ್ 3 ನೆಕ್ಸ್ಟ್ ಅಂತ ಬಟನ್ ಇದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ 3ಅಲ್ಲಿ ಏನಿದೆ ನೋಡಿ. ಸ್ಟೆಪ್ 3ಅಲ್ಲಿ ಏನೂ ಇರಲ್ಲ. ಫೈನಲ್ ಸಬ್ಮಿಟ್ ಪ್ರಿವ್ಯೂ ಇರ್ತದೆ. ಫೈನಲ್ ಸಬ್ಮಿಟ್ ಅದ ಪ್ರಿವ್ಯೂ. ನೀವು ಇದೆಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ಕೋಬೇಕು. ಕರೆಕ್ಟ್ ಆಗಿದ್ದರೆ ಮತ್ತೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಟರ್ಮ್ಸ್ ಕಂಡೀಷನ್ ಡಿಕ್ಲರೇಷನ್ ಕೊಡಬೇಕು. ಕೊಟ್ಟು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ಒಂದು ಪ್ರಿಂಟ್ ಕೊಡಬೇಕು ಕಸ್ಟಮರ್ಗೆ. ಯಾರು ಸ್ಟೂಡೆಂಟ್ ಆಗ್ತಾ ಇದ್ದಾರೋ ಅವರಿಗೆ ಒಂದು ಪ್ರಿಂಟ್ ಕೊಡಬೇಕು. ಇಲ್ಲ PDF ಫೈಲು ಸೇವ್ ಮಾಡೋದು ಭಾಳ ಉತ್ತಮ. ಇದೇನು ಸಮಸ್ಯೆ ಏನಿಲ್ಲ. ಲಾಗಿನ್ ಮಾಡ್ಕೊಂಡು ಮತ್ತೆ ಪ್ರಿಂಟ್ ತಗೋಕ್ಕೆ ಅವಕಾಶ ಇರುತ್ತೆ. ಸಿಂಪಲ್ ಆಗಿದೆ. ಸಬ್ಮಿಟ್ ಕೊಟ್ಟ ಮೇಲೆ ಫೈನಲ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಬಂದ ಮೇಲೆ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಕೊಡಬೇಕು. ಮತ್ತು ಅದಕ್ಕಿಂತ ಮುಂಚೆ ನಾವು ಹಾಕಿರೋದು ಏನು ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ 3 ಕೂಡ ಹಸಿರು ಚಿಹ್ನೆ ಗ್ರೀನ್ ನೋಡಿ ಬಂದಿದೆ ನೋಡಿ, ಅಂದರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಆಮೇಲೆ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಕ್ಲಿಕ್ ಮಾಡಿದ್ಮೇಲೆ ಅಕ್ನಾಲೇಜ್ಮೆಂಟ್ ಬರುತ್ತೆ ಹಾಕಿರೋ ಅಪ್ಲಿಕೇಶನ್ನು. ಅದನ್ನು ಬಂದಿರೋ ಕಸ್ಟಮರ್ಗೆ ಪ್ರಿಂಟ್ ಕೊಡಬೇಕು. ಅಂದರೆ ಯಾವ ಸ್ಟೂಡೆಂಟ್ ಅಪ್ಲಿಕೇಶನ್ ಹಾಕಿದ್ದಾನೋ ಅವನಿಗೆ ಪ್ರಿಂಟ್ ಕೊಡಬೇಕು. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ. SSP ಸ್ಕಾಲರ್ಶಿಪ್ ಪ್ರೀ ಮೆಟ್ರಿಕ್ ಅಂದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳದ್ದು ಯಾವ ಥರ ಹಾಕೋದು ಅರ್ಜಿ ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಆದಷ್ಟು ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ನೀವೇ ಸ್ವಂತ ನಿಮ್ಮ ಮನೆಯಲ್ಲೇ ಈ ಅರ್ಜಿಯನ್ನು ಹಾಕ್ಕೋಬೋದು ಅಂತ ಯಾವ ಥರ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಮಾತ್ರ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್.